ಬಿಜೆಪಿ ಭಿನ್ನಮತದ ಬಗ್ಗೆ ಹಿರಿಯರ ನಿರ್ಲಕ್ಷ್ಯ ಇದೆ. ಪಕ್ಷದ ಹಿರಿಯರು ಮಧ್ಯಸ್ಥಿಕೆ ವಹಿಸಿ ಮಾತನಾಡಲಿ, ಸಮಸ್ಯೆಯನ್ನ ಬಗೆಹರಿಸಲಿ. ಹಾದಿ ಬೀದಿಯಲ್ಲಿರೋರು ವಿಜೇಂದ್ರರನ್ನ ಅಧ್ಯಕ್ಷನಾಗಿ ಮಾಡಿಲ್ಲ. ಪಕ್ಷದಲ್ಲಿನ ಗಲಾಟೆಗಳು ಕಾರ್ಯಕರ್ತರಿಗೆ ನೋವುಂಟು ಮಾಡಿದೆ. ಅದರಲ್ಲಿ ಎರಡು ಮಾತಿಲ್ಲ. ಜನ ನಮ್ಮನ್ನ ಅಟ್ಟಾಡಿಸ್ಕೊಂಡು ಹೊಡೆಯುವ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಯತ್ನಾಳ್ ವಿರುದ್ಧ ಶಾಸಕ ಸಿ.ಕೆ. ರಾಮಮೂರ್ತಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನನ್ನ ಒಬ್ಬ ಶಾಸಕನಾಗಿ ನನ್ನ ಹೇಳ್ತಿಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ 35 ವರ್ಷ ಅನುಭವದಲ್ಲಿ ನಾನೊಬ್ಬ ಪೇಂಟ್ ಮಾಡಿಕೊಂಡು ಫ್ಲೆಕ್ಸ್ಗಳು ಹಾಕ್ಕೊಂಡು BJP ಫ್ಲೆಕ್ಸ್ ಇರುವಾಗ ಪೋಸ್ಟ್ ಮಾಡ್ಕೊಂಡಿರ್ಬೇಕಾದ್ರೆ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರಲ್ಲಿ ಈ ಒಂದು ಗಲಾಟೆಗಳು ದಿನ ಬೆಳವಣಿಗೆಗಳು ಭಾಳಷ್ಟು ನೋವಾಗ್ತಾಯಿದೆ. ಯಾಕೆ ಅಂತಂದರೆ ಇವತ್ತು ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಇವತ್ತು ದಿನ ಪ್ರಸಾರವನ್ನು ಮಾಡ್ತಾಯಿದೆ. ಜನ ಬೇಸತ್ತಿದ್ದಾರೆ. ನೀವು ಬದಲಾವಣೆಯನ್ನು ಕೇಳಬೇಕು ಅಂದರೆ ಎಲ್ಲರಿಗೂ ನಾವು ದಯಮಾಡಿ ಭಿನ್ನರಿಗೆ ಹೇಳ್ತಾ ಇದ್ದೀನಿ, ಹೋಗಿ ಡೆಲ್ಲಿನಲ್ಲಿ ಕೂತ್ಕೊಳ್ಳಿ. ಚೇಂಜ್ ಅಂದರೆ ಡೆಲ್ಲಿನಲ್ಲಿ 4 ಗೋಡೆ ಮಧ್ಯೆ ಮಾತಾಡಿ. ಅದು ಬಿಟ್ಟು ನೀವು ಸಂತೆ ಥರ ನೀವು ಹಾದಿ ಬೀದಿಯಲ್ಲಿ ಮಾತಾಡಿ ಮೀಡಿಯಾ ಮುಂದೆ ಮಾತಾಡೋಕ್ಕೆ ಹೋದರೆ ಏನು ಹಾದಿ ಬೀದಿ ಇರುವಂಥವ್ರು ಹೈಕಮಾಂಡ? ಜನ ಪಾರ್ಕಿಗೆ ಹೋದರೆ ಪ್ಲೇ ಗ್ರೌಂಡ್ಗಳು ಜನ ನಮ್ಗೆ ಉಗಿತಾರೆ ಮಕ್ಕಕ್ಕೆ. ಏನು ರೀ ನಿಮ್ಮ ಶಿಸ್ತಿನ ಪಕ್ಷ ಈ ಥರ ಆಗ್ತಿದೆ ಅಂತ. ಓಕೆ, ಕೆಲವರಿಗೆ ಇದರ ಅರಿವಾಗಿದೆ, ಆದರೆ ಹೈಕಮಾಂಡ್ಗೂ ಇದರ ಅರಿವಾಗಬೇಕಲ್ವಾ? ಇದಕ್ಕೆ ಅಂತಿಮ ಮುದ್ರೆ ಎಳಿಬೇಕಾದ್ದೇ ಅವರಲ್ವಾ? ಅವ್ರು ಯಾರು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬದಲಾಗಿ ಹಾದಿ ಬೀದಿಯಲ್ಲಿ ಮಾತಾಡ್ಕೊಂಡಿರೋದೇ ಸೂಕ್ತ ಅನ್ನೋ ರೀತಿಯಲ್ಲಿ ಇಲ್ಲಿರೋರು ಕೂಡ ಮಾತನಾಡ್ತಾ ಇದ್ದಾರೆ. ಕೆಲವರಿಗೆ ಮತ್ತು ಕಾರ್ಯಕರ್ತರಿಗೆ ಇದರ ಅರಿವಾದರೂ ಏನು ಪ್ರಯೋಜನ? ಕೇಳಬೇಕಾದವರು ಕೇಳಿಸ್ಕೊಳ್ಬೇಕಾದವರು ಕೇಳಿಸ್ಕೊಳ್ತಾ ಇಲ್ಲ, ಬಗೆಹರಿಸಬೇಕಾದವರು ಇದನ್ನು ಬಗೆಹರಿಸ್ತಾ ಇಲ್ಲ. ಹಾಗಾಗಿ ಇದು ಮುಂದುವರಿತಾ ಇದೆ. ಡೈಲಿ ಒಂದು ಎಪಿಸೋಡನ್ನು ಮಾಡಬೇಕು ಅನ್ನೋದು ಯತ್ನಾಳ್ ಅವ್ರದ್ದು, ವಿಜಯೇಂದ್ರ ಅವ್ರದ್ದು ಹೈಕಮಾಂಡ್ ನಿರ್ಧಾರ ಇರಬಹುದು. ಕರ್ನಾಟಕ ಕೇಸರಿ ಕಲಹಕ್ಕೆ ಕೊನೆಗೂ ಮದ್ದು ಅರಿಯಲು ಮುಂದಾದ ಹೈಕಮಾಂಡ್. ರಾಜ್ಯಾಧ್ಯಕ್ಷ ಆಯ್ಕೆಗೆ ಬಿಜೆಪಿಯಲ್ಲಿ ಒಮ್ಮತ ಮೂಡಲಿಲ್ಲ, ಕಾಣದ ಸಹಮತ. ಅವರನ್ನೂ ಬಿಟ್ಟು ಇವರನ್ನೂ ಬಿಟ್ಟು ಮೂರನೆಯವರ ಆಯ್ಕೆ ಸಾಧ್ಯತೆ ಇದೆ. ಹೊಸ ಆಯ್ಕೆ ಮುಕ್ತವಾಗಿರಿಸಿಕೊಂಡಿದ್ಯಾ ಹಾಗಾದ್ರೆ ಬಿಜೆಪಿಯ ಹೈಕಮಾಂಡ್? ಹಾಗಿದ್ದಲ್ಲಿ ಯಾರದು ಮೂರನೇ ಮುಖ? ಭಾರೀ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹೈಕಮಾಂಡ್ನ ಮುಂದಿನ ನಡೆ. ಈಗ ಯತ್ನಾಳ್ ಬಣವನ್ನ ಆಯ್ಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದೇ ಹಾದಿ ತುಳಿತಾರೆ. ರಾಜ್ಯಾಧ್ಯಕ್ಷ ಆಯ್ಕೆ ಬಗ್ಗೆ ಬಿಜೆಪಿ ವರಿಷ್ಠರಿಂದ ಎಚ್ಚರಿಕೆಯ ನಡೆಯನ್ನ ಇಡುವಂತಹ ಆ ಕಡೆ ಗಮನ ಹರಿಸ್ತಾ ಇದ್ದಾರೆ. ಅಳೆದು ತೂಗಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ದೆಹಲಿ ಟೀಮ್ ಕಸರತ್ತನ್ನ ನಡೆಸ್ತಾ ಇದೆ. ಸೊ ಈಗ ಒಡೆದ ಮನೆಯನ್ನ ಸರಿ ಮಾಡಬೇಕಾದ್ದು ಹೈಕಮಾಂಡ್ನ ಜವಾಬ್ದಾರಿ. ಈಗಾಗಲೇ ತುರ್ತು ರಿಪೋರ್ಟ್ ಅನ್ನ ಪಡೆದಿದ್ದಾರೆ ಹೈಕಮಾಂಡ್ ನಾಯಕರು. 1.25 ವರ್ಷದಿಂದ 6 3 ಆಂತರಿಕ ಕಚ್ಚಾಟ. ಸೊ ಒಂಚೂರು ಬದಲಾಗ್ತಾ ಇಲ್ಲ, ಒಂದೇ ಸ್ಟ್ರೆಚಲ್ಲಿ ಹೋಗ್ತಾ ಇದೆ. ವಿಜೇಂದ್ರ ವಿರುದ್ಧ ಡಜನ್ ಗಟ್ಟಲೆ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಸಂಖ್ಯೆ ಹೆಚ್ಚಾಗ್ತಾ ಇದೆಯೇ ವಿನಃ ಕಡಿಮೆ ಆಗ್ತಾ ಇಲ್ಲ. ಏಕಾಂಗಿಯಾಗಿದ್ದ ಯತ್ನಾಳ್ ಜೊತೆ ಈಗ ಅಸಮಾಧಾನಿತರ ಪಡೆಯೇ ಸಿದ್ಧವಾಗಿದೆ. ಸೊ ಅದು ಇನ್ನಷ್ಟು ಬೆಳಿಲಿಕ್ಕೆ ಬಿಡಬಾರ್ದು ಅನ್ನೋದು ಈಗ ಹೈಕಮಾಂಡ್ಗೆ ಎಚ್ಚರಿಕೆ ಅಂತ ಕಾಣುತ್ತೆ. ಯತ್ನಾಳ್ ಗ್ಯಾಂಗ್ ವಿರುದ್ಧ ವಿಜಯೇಂದ್ರ ಗ್ಯಾಂಗ್ನಿಂದ ಪಕ್ಷ ವಿರೋಧಿ ಆರೋಪ ಕೂಡ ಇದೆ. ಉಚ್ಚಾಟನೆ ಮಾಡಿ ಅನ್ನುವಂತಹ ಕೂಗನ್ನು ಕೂಡ ಎತ್ತಿದ್ದಾರೆ.